ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು, ತುಂಬ ಈಸಿಯಾಗಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ, 5ರಿಂದ 6 ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಸೊ ನೋಡಿ, ನಾನು ಆಯಿಲ್ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ. ಸೊ ಈಗ ಆಯಿಲು ಬಿಸಿ ಆಗಲಿ. ನಾನು ಇದಕ್ಕೆ 2 ಪಲಾವ್ ಎಲೆ ತೊಗೊಂಡಿದ್ದೀನಿ, 2 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, 6 ಲವಂಗ ತೊಗೊಂಡಿದ್ದೀನಿ. ಸೊ ನಿಮಗೆ ಮಸಾಲೆ ಇನ್ನೂ ಸ್ವಲ್ಪ ಫ್ಲೇವರ್ ಬೇಕು ಅಂದರೆ ಅನಾನಸ್ ಮೊಗ್ಗು ಚಕ್ಕೆಗಳು ಸೇರಿಸ್ಕೋಬೋದು. ನಮಗೆ ಸಾಕಂತ ನಾನು ಕಡಿಮೆ ಹಾಕಿದ್ದೀನಿ. ಈಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಇದನ್ನು ಸಣ್ಣ ಕಟ್ ಮಾಡಿಕೊಂಡು ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ನಾನು. ನೋಡಿ, ಈ ಥರ ಈರುಳ್ಳಿ ಹಾಕಿ ಸ್ವಲ್ಪ ಅದು ಬ್ರೌನ್ ಕಲರ್ ಬರಲಿ. ಒಂಚೂರು ಬೆಂದಮೇಲೆ ಒಂದು ರೌಂಡು ಮಿಕ್ಸ್ ಕೊಡಿ. ನೋಡಿ, ಈಗ ಮಿಕ್ಸ್ ಕೊಟ್ಟಾದಮೇಲೆ ಈಗ ಎಲ್ಲ ತರಕಾರಿಗಳನ್ನ ನಾನು ಹಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಹಸಿ ಬಟಾಣಿ ಹಾಕೋತಾ ಇದ್ದೀನಿ ನಾನು. ಹಸಿ ಬಟಾಣಿ ಹಾಕೋದ್ರಿಂದ ಪಲಾವ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಣ ಬಟಾಣಿ ತೊಗೊಂಡ್ರೆ ಒಂದು 4 ಅವರು ಮುಂಚೆನೇ, ಪಲಾವ್ ಮಾಡೋಕ್ಕಿಂತ ಮುಂಚೆನೇ ನೆನೆಸಿಟ್ಕೊಳ್ಳಿ. ನಾನು ಹಸಿದಾಗಿರೋದ್ರಿಂದ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಈಗ ನಾವು ತರಕಾರಿ ಹಚ್ಚಿಟ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಕಪ್ ಆಗೋಷ್ಟು ತರಕಾರಿ ತೊಗೊಂಡಿದ್ದೀನಿ. ನೋಡಿ, ಹುರುಳಿಕಾಯಿ ಮತ್ತು ನೌಕೊಲ್ಲು ಮತ್ತು ಕ್ಯಾರೆಟು ಸಣ್ಣದಾಗಿ ಹಚ್ಚಿ ತೊಳೆದಿಟ್ಕೊಂಡು 2 ಕಪ್ಪಷ್ಟು ತರಕಾರಿನ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. ಸೊ ಇದನ್ನು ಅಷ್ಟೇ ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ ಮೀಡಿಯಮ್ ಫ್ಲೇಮಲ್ಲಿ. ಸೊ ಈಗ ತರಕಾರಿನ ಮಿಕ್ಸ್ ಮಾಡೋಣ. ಇದು ಬೇಯ್ತಾ ಇದೆ ನೋಡಿ, ಇದೇ ಥರ 1-2 ರೌಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಇಂಚಷ್ಟು ಶುಂಠಿ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ಬಿಡಿಸಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕಾಯಿ ತುರಿ ತೊಗೋತಾ ಇದ್ದೀನಿ ಅಷ್ಟೇ. ಇದು 3 ಹಾಕಿ ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ತರಕಾರಿ ಬೆಂದಿರುತ್ತೆ. ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ತೆಂಗಿನಕಾಯಿ ಪೇಸ್ಟ್ ರೆಡಿಯಾಗಿದೆ. ಈಗ ತರಕಾರಿ ನೋಡೋಣ. ತರಕಾರಿ ಈಗ ಸ್ವಲ್ಪ ಬೆಂದಿದೆ. ಇದೇ ರೀತಿ 1-2 ಮಿಕ್ಸ್ ಕೊಟ್ಟು ಈಗ ನಾನು ಇದಕ್ಕೆ ಸಣ್ಣದಾಗಿ 2 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಸೊ ಈಗ ಟೊಮೆಟೊ ಸೇರಿಸೋಣ. ಈ ಟೊಮೆಟೊನೂ ಅಷ್ಟೇ ಈ ತರಕಾರಿ ಜೊತೆ ತುಂಬ ಸಾಫ್ಟಾಗಿ ಬೇಯಬೇಕು. ಹಸಿ ಇಲ್ಲ ಅಂದರೆ ಹಸಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಅದು ಬೇಯಲಿ, 1-2 ನಿಮಿಷ ತೊಗೊಳುತ್ತೆ ಅದು ಬೇಯೋಷ್ಟರಲ್ಲಿ. ಈ ತರಕಾರಿಗೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಸೊ ನೀವು ಉಪ್ಪು ತರಕಾರಿಗೆ ಹಾಕೊಳ್ಳೋದ್ರಿಂದ ತರಕಾರಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಸೊ ನೀವು ರೈಸ್ ಹಾಕ್ಬೇಕಾದ್ರೆ ಸಪ್ರೇಟಾಗಿ ಇನ್ನೊಂದು ಸ್ವಲ್ಪ ರೈಸಿಗೆ ಉಪ್ಪು ಸೇರಿಸಿ. ನೋಡಿ, ಈಗ ತರಕಾರಿ ಚೆನ್ನಾಗಿ ಬೇಯ್ತಾ ಇದೆ, ಅದ್ರ ಜೊತೆ ಟೊಮೆಟೊನೂ ಚೆನ್ನಾಗಿ ಹೊಂದ್ಕೊಂಡಿದೆ. ಇನ್ನೊಂದು 2 ನಿಮಿಷ ಬೇಯಿಸಿ ತರಕಾರಿನ. ನೋಡಿ, ಅದು ಸ್ವಲ್ಪ ಬೆಂದಿದೆ. ಸೊ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿನ ಸೇರಿಸೋಣ. ಸೇರಿಸಿ 1-2 ರೌಂಡು ಮಿಕ್ಸ್ ಕೊಡಿ. ಚೆನ್ನಾಗಿ 1-2 ರೌಂಡು ಮಿಕ್ಸ್ ಕೊಟ್ಟ ಮೇಲೆ ಸೊ ನಾವು ಇದಕ್ಕೆ ಈಗ ಮಸಾಲ ಸೇರಿಸೋಣ. ನೋಡಿ, ನಾನಿಲ್ಲಿ 2 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಮನೇಲಿ ಮಾಡಿದ್ರಿಂದ ಖಾರ ಪುಡಿ ಖಾರ ಜಾಸ್ತಿ, ಸೊ ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. 2 ಚಿಟಿಕೆಯಷ್ಟು ಅರಿಶಿನ ತೊಗೊಂಡಿದ್ದೀನಿ. ಸೊ ಇದನ್ನು ಈಗ ಹಾಕಿ ಮಿಕ್ಸ್ ಕೊಡೋಣ. ನೋಡಿ, ನನ್ನ ಮನೆಯಲ್ಲ ಪುಡಿ ಆಗಿರೋದ್ರಿಂದ ನಾನು 1 ಸ್ಪೂನ್ ತೊಗೊಂಡು ಖಾರದ ಪುಡಿ. ನೀವು ಅಂಗಡಿ ಪುಡಿ ಆಗಿದ್ರೆ 2 ಸ್ಪೂನ್ ತೊಗೊಳ್ಳಿ, ಯಾಕಂದರೆ ಅಂಗಡಿ ಪುಡಿ ಖಾರ ಇರೋಲ್ಲ. ಸೊ ಅದಕ್ಕೋಸ್ಕರ ನೋಡಿ, 1-2 ರೌಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಈ ಥರ ಮಿಕ್ಸ್ ಕೊಟ್ಟ ಮೇಲೆ ಕರಿ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇದಕ್ಕೆ ನಾವು ಅಕ್ಕಿ ಸೇರಿಸೋಣ. ನಾನಿಲ್ಲಿ 3 ಗ್ಲಾಸಷ್ಟು ಸೋನಾ ಮಸೂರಿ ರೈಸ್ ತೊಗೊಂಡು ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಅಕ್ಕಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 3 ಗ್ಲಾಸಷ್ಟು ಹಾಕ್ತಾಯಿದ್ದೀನಿ. 1 ಲೋಟ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ಸೊ ನಾನಿಲ್ಲಿ 3 ಗ್ಲಾಸ್ ತೊಗೊಂಡಿರೋದ್ರಿಂದ 6 ಗ್ಲಾಸು ನೀರು ಸೇರಿಸ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಮಿಕ್ಸ್ ಕೊಡಿ. ಅಕ್ಕಿ ಹಾಕಿದ್ಮೇಲೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಕ್ಕಿ ಜೊತೆಗೆ. ಸೊ ಈ ಥರ ಮಿಕ್ಸ್ ಕೊಟ್ಟಾಗ ಆ ಮಸಾಲೆ ಎಲ್ಲ ನೀಟಾಗಿ ಅಕ್ಕಿ ಹಿಡಿಯುತ್ತೆ. ಆವಾಗ ಸಪ್ಪೆ ಅನಿಸಲ್ಲ. ಆಲ್ರೆಡಿ ಉಪ್ಪೆಲ್ಲ ಹಾಕಿರೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಕ್ಕಿ ಜೊತೆ ಹೊಂದ್ಕೊಳ್ಳುತ್ತೆ. 1-2 ನಿಮಿಷ ಇದೇ ಥರನೇ ಮಿಕ್ಸ್ ಕೊಡಿ.
ನೀವು ತಿರುಗಿಸ್ತಾನೆ ಇರಬೇಕು, ಬಿಟ್ಟರೆ ಇಲ್ಲಾಂದರೆ ಅಕ್ಕಿ ಸೀದೋಗ್ಬಿಡುತ್ತೆ. ನೋಡಿ ಈಗ ನೀರು ಹಾಕೋಣ. ನಾನಿಲ್ಲಿ 6 ಗ್ಲಾಸು ನೀರು ಹಾಕ್ತಾಯಿದ್ದೀನಿ 3 ಗ್ಲಾಸ್ ಅಕ್ಕಿಗೆ. ಸೊ ನೀವು ಎಷ್ಟು ಅಕ್ಕಿ ತೊಗೊತೀರ ಅದರ ಅಳತೆಯಲ್ಲೇ ನೀವು ನೀರು ಹಾಕ್ಕೋಬೇಕು. ನೋಡಿ ನಾನೀಗ ಕಂಪ್ಲೀಟಾಗಿ 6 ಗ್ಲಾಸು ನೀರು ಸೇರಿಸಿದ್ದೀನಿ. ಈಗ ರೈಸ್ಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಒಂದೆರಡು ರೌಂಡು ಮಿಕ್ಸ್ ಕೊಡ್ತಾಯಿದ್ದೀನಿ. ತಳ ಹತ್ತಿರಬಾರ್ದು, ಸೊ ಊರಿ ಕಡಿಮೆನೇ ಇಟ್ಟಿರಿ ನೀರು ಹಾಕಿರೋ ತನಕ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನೀವು 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಾನು 1 ವಿಷಲ್ ಅಷ್ಟೇ ಕೂಗಿಸ್ಕೊಡೋದು. 2 ವಿಷಲ್ ಆದರೆ ಸೀದೋಗ್ಬಿಡುತ್ತೆ. ಸೊ ನೋಡಿ 1 ವಿಷಲ್ಲು ಕೂಗಿದೆ. ಈಗ ನಾವು ಸ್ಟವ್ ಆಫ್ ಮಾಡೋಣ. ಈಗ ನೋಡಿ ಕುಕ್ಕರ್ ಲಿಡ್ಡು ಓಪನ್ ಮಾಡಿ ನೋಡೋಣ ಹೆಂಗಾಗಿದೆ ರೈಸು ಅಂತ. ನೋಡಿ ಪಲಾವ್ ತುಂಬಾ ಚೆನ್ನಾಗಾಗಿದೆ. ಸೊ ಇದಕ್ಕೆ ಒಂದೆರಡು ರೌಂಡು ಮಿಕ್ಸ್ ಕೊಡಿ, ನೀಟಾಗಿ ಮಿಕ್ಸ್ ಕೊಟ್ಟು ಈಗ ನಾವು ಒಂದು ತಟ್ಟೆಗೆ ಸರ್ವ್ ಮಾಡೋಣ ಮೊಸರು ಬಜ್ಜಿ ಜೊತೆಗೆ. ಟೇಸ್ಟ್ ನೋಡಿ ಪಲಾವ್ ರೆಡಿ ಆಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.